ಮಜಬಾ ಮಜ ಭಾರತ. ಹಾಯ್ ಹಲೋ ನಮಸ್ಕಾರ. ನಮ್ಗಳು ನೀವು ಕೇಳಿ ಅನ್ನೋ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ. ಆಫೀಸ್ ಹೋಗೋ ಅಂಕಲ್ಗಳಿಗೆ, ಕಿಚನ್ ಅಲ್ಲಿರುವ ಆಂಟಿಯರಿಗೆ, ಮಲಗಿರುವ ತಾತಂದಿರಿಗೆ, ಕುಂತಿರುವ ಅಜ್ಜಿಯರಿಗೆ, ಸಿಗೋ ಬ್ರೇಕ್ ಅಲ್ಲಿ ಬಿಟ್ಟಿ ನೆಟ್ಟಲ್ಲಿ ನೆಟ್ ಕುಂತ್ಕೊಂಡು ಮೊಬೈಲ್ ಅಲ್ಲಿ ನಮ್ ಚಾನಲ್ ವೀಕ್ಷಿಸೋ ಎಲ್ಲ ವೀಕ್ಷಕರಿಗೂ ಈ ನಿಮ್ಮ ಉತ್ತರ ಕರ್ನಾಟಕದ ಕೆಚ್ಚತೆಯ ನಿಮ್ಮ ನೆಚ್ಚಿನ ಹುಡುಗಿ ನೀಲಾ ಜೇವರ್ಗಿ ಎಲ್ಲರಿಗೂ ನಮಸ್ಕಾರಗಳು. ಕ್ಯಾಮ್ರಾ ಹಾಕೋಣ. ನೀನ್ ಜಿಂಕ್ ಸಾಕಾಗ ಎಂಟ್ರಿ ಕೊಟ್ಟು ಕೂಸಿಲ್ ಮಾತಾಡಕ್ಕೆ ನೀನೇನ್ ಕುಸ್ಕಾ ಸೆಂಟ್ರ್ ಇನಾಗ್ರೇಷನ್ಗೆ ಬಂದಿದ್ದಿ. ನನ್ನ ಮಗನ್ ಚಾನಲ್ ರಿಯಾಲಿಟಿ ಶೋ, ಬದುಕು, ಜೀವನ 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 ಗೋಳು, ಸೀರಿಯಸ್ ಸೀರಿಯಸ್ ಸೀರಿಯಸ್. ಕೂಲ್ 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 ಏನಮ್ಮ ಸರ್, ಏನಮ್ಮ ನಾನು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನ ಲೇ? ಬೇರೆ ಯಾರಾದ್ರೂ ಆಂಕರ್ ಇದಾರೇನ್ರೋ? ಸರ್ ಈಗ ನೋಡಿ ರೋಲ್ ಹೇಳಿ. ಓ ಮೇಡಮ್ ಮೂಡಕ್ ಬಂದ್ರು. ಆಕ್ಷನ್. ನಮಸ್ಕಾರ ವೀಕ್ಷಕರೇ, ನಮ್ಗಳು ನೀನ್ ಕೇಳು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೆಣ್ಣಾಗಿ ಹುಟ್ಟೋದೆ ತಪ್ಪ ತಪ್ಪ ತಪ್ಪ. ಕೆಲ್ಸಕ್ಕೆ ಹೋಗೋ ಹೆಣ್ಣು ಬಸ್ ಹತ್ತಿದ್ರೆ ಸಾಕು ಗಂಡಸರು ಐರನ್ ಮಾಡ್ತಾರೆ. ಹೆಣ್ಣು ಬಂದಿದ್ದಂಗೆ ಕಣ್ ನಾಯಿಗಳೆಲ್ಲ ಬಾಯಿ ಹಾಕ್ತವೆ. ಅಂತಹ ಒಂದು ನೊಂದು ಬೆಂದು ಸುಟ್ಟು ಕರಕಲಾಗಿರುವ ಒಂದು ಹೆಣ್ಣಿನ ಗೋಳಿನ ಕಥೆಯನ್ನ ನಾವೀಗ ನೋಡೋಣ. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ಏನ್ ನಿಮ್ ಪ್ರಾಬ್ಲಮ್? ಅದನ್ನ ನಾನ್ ಕೇಳ್ಬೇಕು. ಮತ್ತೆ ಅಳ್ತಾ ಇದ್ದೀರಾ? ಅದು ಆಕ್ಟಿಂಗ್ ಆಕ್ಟಿಂಗ್ ಹಾಡು ಬಂತಲ್ಲ ಮೂಡ್ಗ್ ಹೋಗ್ಬಿಟ್ಟಿದೆ. ಸರಿ ಕೂತ್ಕೊಳ್ಳಿ. ಏನಮ್ಮ ನಿನ್ ಹೆಸರು? ಅನುಷ್ಕಾ. ಸೀದೋಗಿರೋ ಕುಸ್ಕ ಇದ್ದಂಗವಳೆ. ಇವಳ ಹೆಸರು ಅನುಷ್ಕಾ ಅಂತ. ಹೆಸರು ನಿಮ್ಗೆ ಯಾರಮ್ಮ ಇಟ್ಟಿದ್ದು? ಜ್ಯೋತಿಷದವರು ಮೇಡಮ್. ಅವ್ರು ಇಷ್ಟ ಕಾಲೇ ಮೇಲ್ ಹೋಗಿರ್ಬೋದಲ್ಲ. ನನ್ಗೆ ಎಸ್ಬಿಟ್ಟು ಒಂದ್ ವಾರಕ್ಕೆ ರಕ್ತ ಕಕ್ಸೋದ್ರು ಮೇಡಮ್. ನನ್ಗೆ ಕರೆಕ್ಟ್. ಸರಿ ಏನಮ್ಮ ನಿನ್ ಪ್ರಾಬ್ಲಮ್? ನನ್ ಗಂಡ ದಮ್ ಹೊಡಿತಾನೆ, ಎಣ್ಣೆ ಹೊಡಿತಾನೆ ಮೇಡಮ್. ನಿನಗ್ ಹೊಡಿತಾನ? ಒಂದ್ ಫುಲ್ ಬಾಟ್ಲು ತಗೊಂಡು ಒಂದ್ ತೊಟ್ಟು ಬಿಡ್ದಂಗೆ ಫುಲ್ಲೇ ಕುಡ್ಕೊಂಡ್ ಬರ್ತಾನೆ ಮೇಡಮ್. ಫುಲ್ ಬಾಟಲ್ ತಗೊಂಡ್ರೆ ಫುಲ್ಲೇ ಕುಡಿಬೇಕಮ್ಮ. ಕ್ವಾರ್ಟರ್ ಕುಡಿದ್ರೆ ಅವಮಾನ ಆಗಲ್ವಾ? ಕೇಳಿದ್ರು ಹೊಡಿತಾನೆ ಮೇಡಮ್. ಅವನೇ ಸಾಲ ಸೋಲ ಮಾಡ್ಕೊಂಡ್ ಕುಡಿತಾನೆ. ಅವನ ಹತ್ರ ನೀನ್ ಯಾಕಮ್ಮ ಕೇಳ್ತೀಯ? ನೀನೇ ಖರ್ಚಿಗೆ ಕೊಡೋ ದುಡ್ಡಲ್ಲಿ ಸ್ವಲ್ಪ ಉಳಿಸ್ಕೊಂಡು ಒಂದ್ ಕ್ವಾರ್ಟರ್ ತಗೊಂಡು ಅವಾಗ ಹಾಕ್ತಾ ಇರ್ಬೇಕು. ನಾನು ಹಂಗೆ ಮಾಡೋದು ಮೇಡಮ್. ಒಳ್ಳೆ ಲೂಸ್ ತರ ಮಾತಾಡ್ಬೇಡಿ. ನಾನು ಹೇಳಿದ್ದು ಕುಡಿಯೋದು ಹೆಲ್ತ್ ಒಳ್ಳೇದಲ್ಲ, ಯಾಕೆ ಕುಡಿತೀಯ ಅಂತ ಕೇಳಿದ್ರೆ ಹೊಡಿತಾನೆ ಅಂತ. ಹೋ, ನೀವು ಆ ರೂಟಲ್ಲಿ ಬಂದ್ರಾ? ಸರಿ ಸರಿ. ಇನ್ನೇನ್ ನಿಮ್ ಪ್ರಾಬ್ಲಮ್? ರಾತ್ರಿ ಹೊತ್ತು ಸೌಂಡ್ ಮಾಡ್ತಾನೆ. ನನಗಿಷ್ಟ ಆಗಲ್ಲಪ್ಪ ಮೇಡಮ್. ಇದು ಮೂಗ್ ಮ್ಯಾಟ್ರು, ಕಿವಿದಲ್ಲ, ಗುರ್ಕಿ ಹೊಡಿತಾನೆ ಅಂತ ಹೇಳಿದ್ದು. ಓ, ನೀವು ಮತ್ತೆ ಆ ರೂಟಲ್ಲಿ ಬಂದ್ರಾ? ಸರಿ ಸರಿ ಸರಿ. 2 ವರ್ಷದಿಂದ ಬರೀ ಇದನ್ನೇ ಮಾಡ್ತಿದ್ದಾನೆ ಮೇಡಮ್, ಬೇರೇನೂ ಮಾಡ್ತಿಲ್ಲ. ಅಯ್ಯೋ ಪಾಪಿ, ಶೂಟ್ ಮಾಡೋ ಸೌಂಡ್ಗೆ ಅಕ್ಕಪಕ್ಕದ ಮನೆಯವರೆಲ್ಲ ಲೈಟ್ ಹಾಕ್ತಾರೆ. ಅವ್ರಿಗೂ ನಿದ್ದೆ ಇಲ್ಲ, ನನಗೂ ನಿದ್ದೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕ್ರೆ, ಇನ್ನು ಪುಟ್ಟ ಹುಡುಗಿ, ಮೇಜರ್ ಕೂಡ ಆಗಿಲ್ಲ ಅಲ್ವಾ ಅಮ್ಮ? ಹೌದು ಮೇಡಮ್. ಅಲ್ವಾ ಅಮ್ಮ? ಹೌದು ಮೇಡಮ್. ಇಲ್ಲ ಅಂತ ಹೇಳಮ್ಮ. ಇಲ್ಲ ಮೇಡಮ್. ಹಾ, ಕ್ಲೋಸ್ ಅಪ್ ಕೊಡ್ರಪ್ಪ, ಕ್ಲೋಸ್ ಅಪ್ ಕೊಡಿ ಮೇಡಮ್. ಅವನ ಜೊತೆ ಸಂಸಾರ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಮೇಡಮ್. ನಿನ್ನ ಮುಖ ಇಷ್ಟೊಂದು ಹತ್ರದಿಂದ ನೋಡಕ್ಕೆ ನನಗೂ ತುಂಬಾ ಕಷ್ಟ ಆಗತ್ತಮ್ಮ. ಸ್ವಲ್ಪ ದೂರ ಇದ್ದಾನೆ ಮಾತಾಡು. ಇನ್ನೇನಮ್ಮ ನಿನ್ ಪ್ರಾಬ್ಲಮ್? ಹನಿಮೂನು ಮೇಡಮ್.
ಹನಿಮೂನ್ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್, ನೀನ್ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿ ಹೇಳ್ತಿದೀಯ? ಪರ್ಸನಲ್ ಮೇಡಮ್. ಅದು ನಿಮ್ ಮನೆಯಲ್ಲಿದ್ದಾಗ ನನ್ ಮಗನ್ ಚಾನಲ್ ಬಂದ್ಮೇಲೆ ಮುಗಿತ್ 6 ಕೋಟಿ ಕನ್ನಡಿಗರು ನೋಡ್ತಾ ಇರ್ತಾರೆ ಲೈವ್ ಅಲ್ಲಿ. ಮೇಡಮ್ 6 ಕೋಟಿ ಜನ ಇದನ್ನೇ ನೋಡ್ತಾ ಇದ್ರೆ ಅಗ್ನಿಸಾಕ್ಷಿ ಸೀರಿಯಲ್ TRP ಕತೆ ಏನು? ನೀನ್ ಹಿಂಗೆ ತಲೆ ಆಟ ಮಾಡ್ತಾ ಇದ್ರೆ ನಿನ್ನ ತೀರ್ಪು ನಿನ್ ಗಂಡನ ಕಡೆ ಹೊಳಿಸ್ತೀನಿ. ಬೇಡ ಮೇಡಮ್, ಸಾರಿ. ನೋಡುದಲ್ಲ ವೀಕ್ಷಕರೇ, ಈ ಕಥೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅದು ಏನು ಅಂತ ನೋಡೋಣ ಬನ್ನಿ. ಹನಿಮೂನ್ಗೆ ಎಲ್ಲಿಗೆ ಹೋಗಿದ್ರಮ್ಮ? ಲಾಲ್ ಬಾಗ್ಗೆ ಮೇಡಮ್. ಅಯ್ಯೋ, ಕೇಳಿದ್ರ ವೀಕ್ಷಕರೇ, ನೋಡಿದ್ರ ಈ ಹುಡುಗಿ ಎಷ್ಟೊಂದು ಆಸೆ ಇಟ್ಕೊಂಡು ಮದುವೆ ಆಗಿದ್ದಾಳೆ ಅಂತವಳಿಗೆ ಕನ್ಯಾಕುಮಾರಿಗೋ ಕಾಶ್ಮೀರಕ್ಕೋ ಕರ್ಕೊಂಡು ಹೋಗೋದ್ ಬಿಟ್ಟು ಇವ್ರು ಕರ್ಕೊಂಡು ಹೋಗಿದ್ದಾದ್ರು ಎಲ್ಲಿಗೆ? ಲಾಲ್ ಬಾಗ್ಗೆ. ಅದಾದ್ರೂ ಪರವಾಗಿಲ್ಲ ಮೇಡಮ್, ದುಡ್ಡು ಕೊಡಕ್ ಬರ್ತಾನೆ. ಹೇಳಿದ್ರಿ ನಾನು ಯಾರನ್ನ ಕರ್ಕೊಂಡ್ಬಂದು ದುಡ್ಡು ಕೊಟ್ಟೆ ಅಭ್ಯಾಸ ಅಂತಾನೆ. ಎಂತಹ ಅನ್ಯಾಯವಾಗ್ತಾ ಇದೆ ನೋಡಿದ್ರ ವೀಕ್ಷಕರೇ. ಗಿಳಿ ಹೆತ್ತು ಕೋತಿ ಕೈಲಿ ಕೊಡ್ತಾರೆ, ಆದ್ರೆ ಇಲ್ಲಿ ಕೋತಿ ಹೆತ್ತು ನಾಯಿ ಕೈಲಿ ಕೊಟ್ಟಿದ್ದಾರೆ. ಆ ನಾಯಿ ಯಾರು ಅಂತ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ಆಮೇಲೆ ತೆಪ್ಪಿಲ್ಲಮ್ಮ, ಪ್ರೋಗ್ರಾಮ್ ಅಲ್ಲಿ ಫೈರ್ ಬೇಕು, ಆರ್ಗ್ಯುಮೆಂಟ್ಸ್ ಹೀಟ್ ಆಗ್ಬೇಕು, TRP. ಹಂಗಂದ್ರೇನು? ಓಕೆ ಇಮ್ಯಾಜಿನ್ ಎಸ್ ನಾರಾಯಣ್ ಸರ್ದು ಡೈರೆಕ್ಷನ್. ಸರ್ ನನಗೊಂದು ಚಾನ್ಸ್ ಕೊಡಿ ಸರ್. ನೀನೇ ಹೀರೋಯಿನ್. ಆದ್ರೆ ಗ್ಲಾಮರಸ್ ಅಲ್ಲ. ನಿಮ್ ಅತ್ತೆ ನಿನ್ಗೆ ತುಂಬಾ ಕಿರುಕುಳ ಕೊಡ್ತಿದ್ದಾರೆ, ಹಿಂಸೆ ಕೊಡ್ತಿದ್ದಾರೆ. ಆ ಕಡೆ ನಿನ್ ಗಂಡ, ಈ ಕಡೆ ನಿಮ್ ಅತ್ತೆ. ನಿಂಗೆ ತಾಳಕ್ ಆಗ್ತಿಲ್ಲ. ನಾವು ಒಂದಿನ ಅವರು ಸ್ಕೆಚ್ ಹಾಕೊಂಡು ನಿಂಗೆ ಸೀಮೆಣ್ಣೆ ಸುರಿದ್ರು, ನಿಮ್ ಅತ್ತೆ ಬೆಂಕಿ ಕಡ್ಡಿಗಿರಿದ್ರು, ಹಚ್ಚದಿಕೆ ಅಂತ ಬರ್ತಿದ್ದಾರೆ. ನಿಂಗೆ ತುಂಬಾ ಕೋಪ ಬಂತು. ಅದೇ ಕೋಪದಲ್ಲಿ ನಿಮ್ ಅತ್ತೆಗೆ ರಾಪ್ ಅಂತ ಕೊಟ್ಟೆ. ವಿರಾಮದ ನಂತರ ಮತ್ತೊಮ್ಮೆ ವೆಲ್ಕಮ್. ನೋಡಮ್ಮ, ಎಲ್ಲಮ್ಮ ನಿನ್ ಗಂಡ? ಅವನು ನಿಮ್ ಮಕ ನೋಡಕ್ಕೆ ಭಯ ಬೀಳ್ತಿದ್ದಾನೆ ಮೇಡಮ್. ಹೆದರ್ಕೊಂಡ್ರೆ ನ್ಯಾಯ ಸಿಗಲ್ಲ. ನನ್ಗೆ ಯಾಕೋ ಹೆದರಿಕೆ ಆಗ್ತಿದೆ ಮೇಡಮ್. ಯಾಕೆ? ನೀವು ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಾ. ಓ, ಎಲ್ಲಮ್ಮ ನಿನ್ ಗಂಡನ್ ಕರಿ. ಡಾರ್ಲಿಂಗ್. ಡಾರ್ಲಿಂಗ್ ಹಂಗೆ ಕರಿಬೇಕು ಮೇಡಮ್, ಇಲ್ಲಾಂದ್ರೆ ಹೊಡಿತಾನೆ. ಓ, ಇದು ನನ್ ತಮ್ಮ ಸಿಂಹ ಅವ್ರೆ. ಈ ಅಬಲೆಯ ಜೀವನದಲ್ಲಿ ನೀವು ತಿಂಡಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಮಾಡಿದಿರಿ ಅಂತ ನಾನೇನ್ ಮಾಡಿದೆ ಮೇಡಮ್? ಎಲ್ಲ ಹೆಣ್ಣಿಗೂ ಹನಿಮೂನ್ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ನೀವು ಕಾಶ್ಮೀರಕ್ಕೋ ಕನ್ಯಾಕುಮಾರಿಕೋ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ನೀವು ಕರ್ಕೊಂಡು ಹೋಗಿದ್ದಾದ್ರು ಎಲ್ಲಿಗೆ? ಲಾಲ್ ಬಾಗ್ಗೆ. ಮೇಡಮ್ ಪಾಯಿಂಟ್ ಅದಲ್ಲ. ಲಾಲ್ ಬಾಗ್ ಕರ್ಕೊಂಡು ಹೋದಾಗ ಅವಳು ಏನಂದ್ಲು ಕೇಳಿ ಮೇಡಮ್. ಅದನ್ನ ನೀವೇ ಹೇಳಿ. ಕಬ್ಬನ್ ಪಾರ್ಕ್ ಅಲ್ಲಿ ಜನ ಕಮ್ಮಿ ಇರ್ತಾರೆ, ನಾನು ಯಾವಾಗ್ಲೂ ಅಲ್ಲಿಗೆ ಹೋಗೋದು ಅಂತಾಳೆ ಮೇಡಮ್. ಅದು ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅದಕ್ಕೆ ಹಾಗೆ ಹೇಳಿರ್ಬೋದಪ್ಪ. ಆದ್ರೆ ಅದು ಬಿಡಿ, ನೀವು ಇವಳ ಕೈಯಲ್ಲಿ 500 ರೂಪಾಯಿ ಕೊಟ್ಟು ನಾನು ಯಾರ ಜೊತೆಲಿ ಬಂದ್ರು ದುಡ್ಡು ಕೊಡೋದು ಅಂತ ಹೇಳಿದ್ದು. ಅವಳು ಈಸ್ಕೊಂಡಿದ್ದು ಮೇಡಮ್. ಈಗ ನಿಮ್ಗೆ 500 ರೂಪಾಯಿ ಕೊಡ್ತೀನಿ, ನೀವ್ ಈಸ್ಕೊಬಿಡ್ತೀರಾ ಮೇಡಮ್? ಚಾಪ್ಲಿ ತಗೊಂಡು ಹೊಡಿತೀನಿ. ಇದು ಶೀಲವಂತರ ಲಕ್ಷಣ. 3000 ರೂಪಾಯಿಗಿಂತ ಕಡಿಮೆ ಮುಟ್ಟಲ್ಲ. ಅದು ಜೋಕಿಗೆ ಹೇಳ್ದಪ್ಪ, ಜೋಕಿಗೆ. ಅದು ಇರ್ಲಿ. ನೀನು ಇವ್ರ ತಮ್ಮ ಅಲ್ವಾ? ಹೌದು ಮೇಡಮ್. ನಿನ್ಗೆ ಇವ್ರ ವಿಷಯ ಹೇಗ್ ಗೊತ್ತು? ಇವ್ರಿಬ್ಬರು ಲವ್ಗೆ ನಾನೇ ಕಾರಣ. ಹೇಗೆ? ನನ್ನ ಫ್ರೆಂಡ್ ಅವ್ರ ಅಕ್ಕನ ಮದುವೆ ಮಾಡ್ದ. 15 ಲಕ್ಷ ಖರ್ಚಾಯ್ತು. ಒಂದ್ ಐಡಿಯಾ ಮಾಡ್ದೆ, ಬೇಸಿಕ್ ಸೆಟ್ಟು 200 ರೂಪಾಯಿ ಕರೆನ್ಸಿ ಹಾಕ್ಸಿ ಮೆಸೇಜ್ ಫ್ರೀ ಮಾಡಿಸ್ಕೊಟ್ಟೆ. ನಮ್ಮ ಅಕ್ಕನೇ ಸೆಟ್ ಅಪ್ ಮಾಡ್ಕೊಂಡ್ಲು. ಇಬ್ರು ಫೋನಲ್ಲಿ ರೊಮ್ಯಾಂಟಿಕ್ ಆಗಿ ಮಾತಾಡೋರು, ಕೇಳಕ್ ಆನಂದ ಆಗೋದು. ಬೈಕಲ್ಲಿ ಒಬ್ಬರಿಗೊಬ್ರು ಅಂಟ್ಕೊಂಡು ಹಾರಾಡ್ಕೊಂಡು ಹೋಗೋರು, ನೋಡಕ್ ಪರಮಾನಂದ ಆಗೋದು. ನನ್ನ ಫ್ರೆಂಡ್ಸ್ ಹೇಳೋರು, ನಿಮ್ಮ ಅಕ್ಕನ ಜೊತೆ ಆ ಹುಡುಗನ್ನ ಥಿಯೇಟರ್ ಅಲ್ಲಿ ನೋಡ್ದೆ, ಪಾರ್ಕ್ ಅಲ್ಲಿ ನೋಡ್ದೆ ಅಂತ. ಕೇಳಕ್ ಹಿತ ಆಗೋದು.
ಅದಿರ್ಲಿ ಮೇಡಮ್ ಒಂದ್ಸಲಿ ಪೊಲೀಸ್ನವ್ರ ಹತ್ರ ಸಿಗಾಕೊಂಡಿದ್ರು ನಾನೇ ಹೋಗಿ ಖುಷಿಯಾಗಿ ಬಿಡಿಸ್ಕೊ ಬಂದೆ ₹1 ಖರ್ಚಾಗ್ದೆ ಮದ್ವೆನೂ ಆಗೋಯ್ತು. ನೋಡಿದ್ರಾ ವೀಕ್ಷಕರೇ? ಇಲ್ಲಿ ಒಬ್ರಿಂದ ಇನ್ನೊಬ್ರಿಗೆ ತುಂಬಾ ಅನ್ಯಾಯವಾಗ್ತಾ ಇದೆ. ಅದಕ್ಕೆ ಈ ಪರಿಸ್ಥಿತಿಯಲ್ಲಿ ನಾನಿದ್ದಿದ್ರೆ ಒಂದ್ ನಿಮಿಷ. ಈ ಹೆಣ್ಣಿಗೆ ಅನ್ಯಾಯವಾಗಕ್ ಬಿಡ್ತಾ ಇರ್ಲಿಲ್ಲ. ಈ ಹೆಣ್ಣಿಗೆ ಅನ್ಯಾಯವಾಗಕ್ಕೆ ನಾವು ಸುಮ್ನೆ ಬಿಡ್ತಾ ಇರ್ಲಿಲ್ಲ. ಅಯ್ಯೋ 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 ನನ್ ಮುಂದೆ ನಾನು ಗಂಡು ಕುಡಿತೇನೆ. ಲೇ ನನ್ನ ಹೆಂಡತಿಗೆ ಹೇಳ್ಕೊಟ್ಟು ಓಡಿಸ್ತೇನೆ. ನಮ್ಮ ಅಕ್ಕ ಭವನ್ ಸಂಸಾರದಲ್ಲಿ ಕ್ಯಾಮ್ರಾ ಆಫ್ ಮಾಡ್ಬೇಡ್ರು. ಒಳ್ಳೆ ಕಂಟೆಂಟು. ಕಂಟಿನ್ಯೂ. ಅಯ್ಯೋ ಬಿಡ್ರಪ್ಪ. ಈ ಕಡೆ ನನ್ನನ್ನು ಕಂಡ್ರೆ ನಿಂಗೆ ಎಷ್ಟೊಂದು ಇಷ್ಟಾನೆ. ಅವಳು ಹೊಡೆದಕ್ಕೆ ತುಂಬಾ ಫೀಲ್ ಮಾಡ್ಬಿಟ್ಟಲ್ಲೇ. ರೀ ನಂದು ತಪ್ಪಾಯ್ತು ರೀ. ಗಂಡ ಹೆಂಡತಿ ಜಗಳ ಎಷ್ಟೇ ಇದ್ರು ನಾವೇ ಸರಿ ಮಾಡ್ಕೊಬೇಕು. ಹೌದು, ಗಂಡ ಹೆಂಡ್ತಿರ್ ಜಗಳ ಉಂಡು ಮಲಗೋ ತನಕ ಅದು 4 ಗೋಡೆ ಮಧ್ಯಾಹ್ನ ಇರ್ಬೇಕು, ಬೀದಿಗೆ ಬರಬಾರ್ದು. ಬಂದ್ರು ಚಾನಲ್ ತನಕ ಅಂತೂ ಬರ್ಲೇಬಾರ್ದು. ದಿನಕ್ಕೆ 20 ಸಲ ಝೂಮ್ ಆಗಿ ತೋರ್ಸಿ ಈ ಕಡೆ ಬದುಕಕ್ಕೂ ಆಗಲ್ಲ, ಸಾಯಕ್ಕೂ ಆಗಲ್ಲ, ಹಂಗ್ ಮಾಡ್ಬಿಡ್ತಾರೆ. ರೀ ಐ ಲವ್ ಯು. ಐ ಲವ್ ಯು ತ್ರೀ. ಮಿಕ್ಕಿದನ್ನ ರೂಮಲ್ಲಿ ಕೌಂಟ್ ಮಾಡೋಣ ಬಾ. ಬೇಗ ಬನ್ನಿ. ಭಯ ಇರ್ಲಿ ಬಾವಾ, ಬಂದೇರಿ ಬಾವಾ. ಮೇಡಮ್ ಸೂಪರ್ ಎಪಿಸೋಡ್ ಮೇಡಮ್. ನಮ್ ಚಾನಲ್ TRP ಹಿಂಗ್ ಹೋಗ್ಬಿಡುತ್ತೆ. TRP ಈಗ ನೋಡಿ TRP. ಕ್ಯಾಮ್ರಾ ಮಾಡೋ. ಕ್ಯಾಮ್ರಾ ಆನ್ ಇರ್ಲಿ. मजा भारत मजा